ಪಟ್ಟಿಯಲ್ಲಿರೋದು ಮತದಾರರ ಹಕ್ಕು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಈ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತದಾರರ ಪಟ್ಟಿಯಲ್ಲಿರೋದು ಮತದಾರರ ಹಕ್ಕು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಈ ಕುರಿತಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಬರ್ತಾ ಇದೆ ಅಂತ ಮೈಮರೆತ್ರೆ ಇವರು ಮತಪಟ್ಟಿಯಿಂದ ನಮ್ಮವರನ್ನ ತೆಗಿತಾರೆ. ಎಸ್ಐಆರ್ ಪ್ರಕ್ರಿಯೆ ವೇಳೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ. ಗ್ಯಾರಂಟಿ ಫಲಾನುಭವಿಗಳ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಒಂದ್ ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ಗ್ಯಾರಂಟಿಗಳ ಫಲಾನುಭವಿಗಳು ಯಾರಿದ್ದಾರೆ ಅವರ ಪರಿಶೀಲನೆ ಕೂಡ ಇನ್ನೊಂದು ಕಡೆ ನಡೀತಾ ಇರುವಂಥದ್ದು ರಾಜ್ಯ ಸರ್ಕಾರದಿಂದ. ನೋಡಿ, ಈ ಕುರಿತಂತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಗ್ಯಾರಂಟಿ ಬರ್ತಾ ಇದೆ ಅಂತ ಮೈಮರೆತ್ರೆ ಇವರು ಮತಪಟ್ಟಿಯಿಂದ ನಮ್ಮವರನ್ನ ತೆಗಿತಾರೆ ಅಂತ ಇಲ್ಲಿ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಅಂದರೆ ಕೇಂದ್ರದಿಂದ ಈ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇರುವಂಥದ್ದು, ಇದ್ರ ಬಗ್ಗೆ ಜನಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ. ಒಳ್ಳೆ ವಿಚಾರ. ಇನ್ನು ಅನರ್ಹರು ಯೋಜನೆ ಪಡಿತಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆಯಂತೆ. ಹೀಗಾಗಿ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದೇವೆ. ವೋಟರ್ ID ಪಡೆಯೋದು ಮತದಾರರ ಹಕ್ಕಾಗಿದೆ. ಮತದಾರರ ಪಟ್ಟಿ ನೋಡಿ ಗ್ಯಾರಂಟಿಯನ್ನ ಕೊಡ್ತೇವೆ. ನಮ್ಮ ಸರ್ಕಾರ ಕೂಡ ಡಬಲ್ ಚೆಕ್ ಮಾಡ್ತಾ ಇದೆ. ಎಲೆಕ್ಷನ್ ಕಮಿಷನ್ 11 ಡಾಕ್ಯುಮೆಂಟ್ ಅನ್ನ ಕೇಳಿದೆ. ಪ್ರಧಾನಿ ಅವರದ್ದೇ ಫೇಕ್ ಸರ್ಟಿಫಿಕೇಟ್ ಕೂಡ ಇದೆ. ನಾವು ಅದನ್ನ ಹೇಗೆ ಕೇಳೋದು ಅಂತ ಬಿಕೆ ಹರಿಪ್ರಸಾದ್ ಅವರು ಒಂದ್ ಕಡೆ ಅಸಮಾಧಾನದ ಮಾತುಗಳನ್ನ ಆಡಿದ್ದಾರೆ. ಇನ್ನೊಂದ್ ಕಡೆ ಕೇಂದ್ರದ ಈ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ವಾಗ್ದಾಳಿಯನ್ನ ಕೂಡ ನಡೆಸಿರುವಂತದ್ದು. ನಮ್ಮವರು ನಮಗೆ ಗ್ಯಾರಂಟಿ ಬರ್ತಾ ಇದೆ, ನಮ್ಮ ಹೆಸರು ಇದೆ ಅಂತೇಳಿ ಮೈಮರ್ತು ಮನೇಲಿ ಕೂತ್ರೆ ಇವರು ಮತದಾರ ಪಟ್ಟಿಯಿಂದ ಹೆಸರು ತೆಗಿತಾರೆ. ಅದಕ್ಕೋಸ್ಕರ ಪುನಃ ಆ ಮತದಾರ ಪಟ್ಟಿ ನಡೆಯುವಾಗ ನಮ್ಮವರು ಸಹ ಪ್ರತಿ ಮನೆಗೆ ಹೋಗಿ ಯಾರು ಫಲಾನುಭವಿಗಳಿದ್ದಾರೆ, ನೈಜ ಫಲಾನುಭವಿಗಳಿದ್ದಾರೆ ಇಲ್ವಾ ಅನ್ನೋದನ್ನು ಕೂಡ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳಿರೋ ರೀತಿಯಲ್ಲಿ ಬಹಳಷ್ಟು ಜನ ಡೂಪ್ಲಿಕೇಟ್ ಹೆಸರಲ್ಲೂ ಸಹ ತೆಗಿತಾ ಇದ್ದಾರೆ. ಆದ್ರಿಂದ ಎರಡೂ ಸಹ ಅನುಕೂಲ ಆಗುತ್ತೆ. SIR ಅಲ್ಲಿ ಅವ್ರು ಮಾಡ್ತಕ್ಕಂಥದ್ದು, ಅವ್ರು ಯಾರು ಕೈ ಬಿಡ್ತಾರೆ ಅದನ್ನು ನಾವು ನೋಡ್ಬೇಕಾಗತ್ತೆ. ಅವರು ಫಲಾನುಭವಿಗಳ ಅಲ್ವಾ ಅನ್ನೋದು ನೋಡ್ಬೇಕಾಗತ್ತೆ. ಆದ್ರಿಂದ ಅದು ಡಬಲ್ ಕೆಲಸ ನಾವು ಸರ್ಕಾರದಿಂದ ಅವ್ರು ಮಾಡ್ತಾ ಇದ್ದೀವಿ. ಈಗ ಅವ್ರ ಹೆಸರಿದೆ, ಯಾಕಂದ್ರೆ 11 ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನರು. ಮಾನ್ಯ ಸನ್ಮಾನ್ಯ ಫೇಕು ಮಹಾರಾಜರು ಹೇಳಿದ್ದಾರೆ. ಆದ್ರಿಂದ ನಾವು 11 ಅವ್ರದೇ ಮಾರ್ಕ್ಸ್ ಕಾರ್ಡ್ ಇಲ್ಲ, ಫೇಕ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿದ್ದಾರೆ. ಬೇರೆಯವ್ರದ್ದು ಏನು ಸರ್ಟಿಫಿಕೇಟ್ ತಗೋತೀರಾ? ಅದೊಂದು ಇದೆ, ಸ್ಕೂಲ್ ಸರ್ಟಿಫಿಕೇಟ್ ಇದ್ರೆ ನಡೆಯುತ್ತೆ ಅಂತ ಹೇಳಿ. ಪ್ರಧಾನಮಂತ್ರಿಗಳದ್ದೇ ಫೇಕ್ ಸರ್ಟಿಫಿಕೇಟ್ ಇರುವಾಗ ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲಿ ಕೇಳೋದು? ಜನಗಳಿಗೆ ಎಷ್ಟು ತೊಂದರೆ ಕೊಡಬೇಕು ಅದನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ.